ನಮಸ್ಕಾರ ರೀ ಉತ್ತರ ಕರ್ನಾಟಕ ಮಂದಿಗೆ, ನಮ್ಮ ಹುಬ್ಬಳ್ಳಿ ಧಾರವಾಡ ಮಂದಿಗೆ ಎಲ್ಲರಿಗೂ ನನ್ನ ಸಾಷ್ಟಾಂಗ ನಮಸ್ಕಾರ ರೀ. ನಮಸ್ಕಾರ ರೀ ಸರ್, ನಮಸ್ಕಾರ ಸಾಹೇಬ್ರ, ನಮಸ್ಕಾರ ರೀ ಅಕ್ಕಾರ, ಎಲ್ಲರಿಗೂ ನಮಸ್ಕಾರ. ಹುಬ್ಬಳ್ಳಿ ಮಂದಿಗೆ. ಬರೀ ಗೆಳೆಯರಿ, ನಾನು ಈ ದಿನ ಒಂದು ಹುಬ್ಬಳ್ಳಿಯಲ್ಲಿ ಇರುವಂತ ಪ್ರತಿಯೊಂದು ಗಣಪತಿಯ ಸಮಗ್ರ ಮಾಹಿತಿಯನ್ನು ಕೊಡಕ್ ಹೊಂಟೀನಿ. ಅದನ್ನ ನೋಡಿ ಪ್ರತಿಯೊಬ್ಬರು ಎಂಜಾಯ್ ಮಾಡ್ರಿ. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿರುವಂತ ಬೃಹತ್ ಆಕಾರದ ಎಲ್ಲ ಗಣಪತಿಗಳನ್ನು, ಪ್ರತಿಯೊಂದು ಗಣಪತಿಯನ್ನು ವಿಡಿಯೋ ಮಾಡಿ ಒಂದೊಂದು ಮಾಹಿತಿನ ಕಲೆ ಹಾಕಿದ್ದೀನಿ. ಅದನ್ನ ಸಂಪೂರ್ಣ ಮಾಹಿತಿನ ನಾನು ಈ ವಿಡಿಯೋ ಮುಖಾಂತರ ಕೊಳ್ಳಿಕೊಂಡಿದ್ದೀನಿ. ದಯವಿಟ್ಟು ಈ ವಿಡಿಯೋನ ಸ್ಕಿಪ್ ಮಾಡ್ದಂಗೆ ಎಲ್ಲರೂ ಪ್ರತಿಯೊಬ್ಬರು ನೋಡ್ಬೇಕಾಗಿ ತಮ್ಮಲ್ಲಿ ಕಳಕಳ ವಿನಂತಿ. ಅದೇ ರೀತಿಯಾಗಿ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ. ಅದೇ ರೀತಿಯಾಗಿ ಎಷ್ಟೋ ಜನಕ್ಕೆ ಯಾರಿಗಾದರೂ ಶೇರ್ ಮಾಡಿ. ಎಷ್ಟೋ ಜನ ನೋಡ್ರಂಗಿಲ್ಲ ಅಂತರಿಗೆಲ್ಲ ಈ ವಿಡಿಯೋ ಮುಖಾಂತರ ತಿಳ್ಸಕ್ ಹೊಂಟಿದ್ದೀನಿ. ಸೊ ದಯವಿಟ್ಟು ಎಲ್ಲರೂ ನನ್ನನ್ನು ಪ್ರೋತ್ಸಾಹಿಸಿ, ಬೆಂಬಲಿಸಿ, ಇದೇ ರೀತಿಯಾಗಿ ಆಶೀರ್ವದಿಸಿ. ನಾನು ರಾಜು ನರ್ಲೇಕರ್ ಮತ್ತೊಮ್ಮೆ ನಿಮ್ಮ ಮುಂದೆ. ಈ ಸಲ ನಾನು ಎಲ್ಲಿ ತೋರಿಸಿಲ್ಲ ನನ್ನ ಮುಖಾನ, ಅದು ನನ್ನ ವಾಯ್ಸ್ ಮುಖಾಂತರ ಪ್ರತಿಯೊಬ್ಬರಿಗೂ ಈ ವಿಡಿಯೋನ ತೋರಿಸ್ಲಿಕ್ಕೆ ಹೊಂಟಿದ್ದೀನಿ. ಎಲ್ಲರೂ ಆಶೀರ್ವದಿಸಿ. ನೋಡ್ರಿ ಸಾವುಕಾರ, ಇದು ಹುಬ್ಬಳ್ಳಿಯಲ್ಲಿರುವಂತ ಚಂದ್ರಕಲಾ ಟಾಕೀಸ್ ಹತ್ರ ಇರುವಂತ ಮೈಲಾರಲಿಂಗೇಶ್ವರ ಒಂದು ನಾಟಕ, ಒಂದು ಶೋದ ಮೂಲಕ ಇಟ್ಟಿರುವಂತ ಒಂದು ಗಣಪ, ಒಂದು ಗಣೇಶ. ಈ ಶೋ ಎಷ್ಟು ಚಂದ ಮಾಡಿದ್ರ ಅಂದ್ರೆ ಅಷ್ಟು ಚಂದ ಮಾಡಿದ್ರದ. ಯಾಕಂದ್ರೆ ಮೈಲಾರಲಿಂಗೇಶ್ವರನ ಒಂದು ಕಥೆನ ಆಧಾರ ಇಟ್ಕೊಂಡು ಒಂದು ಕಥೆನ ಮಾಡಿದ್ರು. ಎಷ್ಟೋ ಜನಸಾಗರ ಬಂದಿತ್ತು ನೋಡಕ್ಕ. ಮತ್ತ ನಾವು ಮುಂದಿನ ಬರುವಂತ ಬಾನಿವಣಿಯಲ್ಲಿರುವಂತ ಗಣೇಶ, ಬಾನಿವಣಿಯ ಗಣೇಶ ನೋಡ್ರಿ ಎಷ್ಟೊಂದು ಬೃಹತ್ಕಾರ ಐತಿ. ಇದು ಗಣೇಶ್ ಪೇಟೆಯಲ್ಲಿ ಇರುವಂತ ಪೊಲ್ಯೂಷನ್ ನಿಯರ್ ಹತ್ತಿರ ಇರುವಂತ ಗಣೇಶ. ನೋಡ್ರಿ ಎಷ್ಟು ಚಂದ ಐತೆ ಅಂದ್ರೆ ಅಷ್ಟು ಚಂದ ಇತ್ತು ಗಣಪ. ಅದೇ ರೀತಿ ನಾ ಮುಂದೆ ತೋರಿಸ್ತೀನಿ ಗಣೇಶ್ ಪೇಟ್ಗ ರಾಜ. ಇದು ಗಣೇಶ್ ಪೇಟ್ಗ ರಾಜ ಎಂದು ಪ್ರಸಿದ್ಧವಾಗಿದೆ. ಈ ಗಣೇಶ ನೋಡ್ಬೇಕಂದ್ರೆ ಎಷ್ಟು ಚಂದ ಐತಂದ್ರೆ ಅಷ್ಟು ಚಂದ ಇತ್ತಿರೋದು ಗಣಪ. ಒಮ್ಮೆ ನೋಡ್ರಿ, ಎಲ್ಲಾರು ನೋಡ್ರಿ ಎಷ್ಟು ಚಂದ ಐತಿ ಗಣಪ. ನೋಡಕ್ ಹೋದಾಗ ನಾ ಒಂದು ವಿಡಿಯೋ ಮಾಡಕ್ ಹೋದಾಗ ಅಷ್ಟು ಕೋಆಪರೇಟಿವ್ ಮಾಡಿದ್ರು, ಅಷ್ಟೇ ಸುಂದರವಾಗಿತ್ತು. ಯಾಕಂದ್ರೆ ಒಂದು ನೋಡೋದು ಒಂದು ಅದ್ಭುತವಾದ ಗಣೇಶ. ಆ ಗಣೇಶ ನೋಡ್ಬೇಕಂದ್ರೆ ನಮ್ ಕಣ್ಣುಗಳ ಸಾಲ ಅಷ್ಟು ಚಂದ ಇತ್ತು ಗಣಪ. ಇದಕ್ಕಂತಾರೆ ಗಣೇಶ್ ಪೇಟ್ಗ ರಾಜ. ಇದು ಗಣೇಶ್ ಪೇಟ್ಗ ರಾಜ ಎಲ್ಲಿ ಬರ್ತದೆ ಅಂತ ಗಣೇಶ್ ಟೈಕ್ ಅದು ಸಾರಿ ಏನು ಮಚ್ಚಿ ಮಾರ್ಕೆಟ್ ಇದೆಲ್ಲ ಅಲ್ಲೇ ನಿಯರ್ ಹತ್ರ ಇರುವಂತ ಗಣೇಶ್ ಪೇಟ್ಗ ರಾಜ. ನೋಡ್ರಿ ಎಷ್ಟ್ ಚಂದ ಐತಂದ್ರೆ. ಈ ಮತ್ತೆ ಬರುವಂತ ಗಣೇಶ ಮುಕ್ಕೇರವಣಿಯಲ್ಲಿ ಇರುವಂತ ಒಂದು ಗಣೇಶ. ಚಿಕ್ಕದಾಗಿದ್ರು ಚೊಕ್ಕಾಗಿತ್ತು, ಅದು ಕೂಡ ಚೊಕ್ಕ ಐತಿ. ಯಾಕಂದ್ರೆ ಗಣಪನ್ಗೆ ಯಾರು ಏನನ್ನಕ್ ಬರಂಗಿಲ್ಲ, ಗಣೇಶನ ಹಂಗೆ. ಅದೇ ರೀತಿಯಾಗಿ ನಮ್ಮ ಮುಂದಿನ ಗಣಪತಿ ತೋರಿಸ್ತೀನಿ ನೋಡ್ರಿ. ಇದು ಗಣೇಶ್ ಪೇಟೆಯಲ್ಲಿ ಇರುವಂತ ಮಿತ್ರ ಮಂಡಳಿಯ ಗಣೇಶ. ಇದು ಗಣೇಶ ಹೆಂಗಿತ್ತಂದ್ರೆ ನೋಡ್ರಿ, ಗಣೇಶ ಒಂದು ಹಂಸ, ಒಂದು ಗರುಡನ ಮೇಲೆ ಕೂಳ್ತಿರುವಂತ ಗಣೇಶ, ಗರುಡ ಮೇಲೆ ನಿಂತಿರುವಂತ ಗಣೇಶ. ಎಷ್ಟು ಚಂದ ಐತಂದ್ರೆ ಅಷ್ಟು ಚಂದ ಐತದ ಗಣೇಶ. ನೋಡ್ರಿ ಗಣಪತಿ. ಯಾಕಂದ್ರೆ ಗಣಪತಿ ನೋಡ್ಬೇಕಂದ್ರೆ ನಮ್ಮ ಇಡೀ ಹುಬ್ಬಳ್ಳಿ ಫೇಮಸ್. ಯಾಕಂದ್ರೆ ಹುಬ್ಬಳ್ಳಿಯಲ್ಲಿ ಇರುವಂತ ಪ್ರತಿಯೊಂದು ಗಣಪತಿಗಳು ಅಷ್ಟು ಚಂದ ಆಗಿರ್ತಾರೆ. ಹುಬ್ಬಳ್ಳಿಯಲ್ಲಿ ಇರುವಂತ ಪ್ರತಿಯೊಂದು ಗಣಪತಿನ ನೋಡಾಕ ಎಲ್ಲೆಲ್ಲೋ ಜನ ಬರ್ತಾರ, ಅಷ್ಟು ಜನ ಬರ್ತಾರ್ರಿ. ಇದು ನೋಡ್ರಿ ನಮ್ಮ ಶ್ರೀ ಮಂಜುನಾಥ ಸ್ವಾಮಿನ ಹೋಲುವಂತ ಗಣೇಶ. ಇದು ಕಂಡು ಬಂದಿದ್ದು ನಮಗೆ ಅಯ್ಯಪ್ಪ ಸ್ವಾಮಿ ರೂಪದ ಗಣೇಶ. ಇದು ಕಂಡು ಬಂದಿದ್ದು ಗಣೇಶ್ ಪೇಟೆಯಲ್ಲಿ ನಿಯರ್ ಬಾಕಳಿಗಲ್ಲಿ ಅಲ್ಲಿ ಇತ್ತದ. ನೋಡ್ರಿ ಎಷ್ಟು ಚಂದ ಮಾಡ್ರಂದ ಅಷ್ಟು ಚಂದ ಇರ್ತದ. ಏನೋ ಒಂದು ದೇವ್ರ ಕಣ್ ಮುಂದೆ ಬಂದಂಗ ಆಗಿತ್ತು, ಅಷ್ಟು ಚಂದ ಐತಿ. ಇದು ಬಾಕಳಿಗಲ್ಲಿ ಇರುವಂತ ಗಣೇಶ. ಎಲ್ಲನೂ ಗಣೇಶನು ಎಲ್ಲ ಬೃಹತ್ ಆಕಾರ ದೊಡ್ಡ ದೊಡ್ಡ ಗಣೇಶಗಳಿದ್ದು. ನಮ್ಮ ಹುಬ್ಬಳ್ಳಿ ಧಾರವಾಡ ಒಳಗೆ ಗಣಪತಿ ಹಬ್ಬದಂದ್ರೆ ಹಂಗ ನೋಡ್ರಿ ಎಷ್ಟು ಚಂದ ಗಣಪತಿ ಇದ್ವು ಅಂದ್ರೆ ಅಷ್ಟು ಗಣಪತಿ ಇದ್ವಿ. ಇದು ನೋಡ್ರಿ ನಾ ತೋರ್ಸಕ್ ಹೊಂಟಿದ್ದೆ
ಆಜಾದ್ ಕಾಲನಿಯಲ್ಲಿ ಇರುವಂತ ಗಣೇಶ ನೋಡ್ರಿ. ಆಜಾದ್ ಕಾಲನಿಯಲ್ಲಿ ಇರುವಂತ ಒಂದು ಗಣಪತಿ ಎಷ್ಟು ಚಂದ ಇತ್ತಂದ್ರೆ ಅಷ್ಟು ಚಂದ ಇತ್ತದ. ಆಜಾದ್ ಕಾಲನಿಯಲ್ಲಿ ಇರೋದು ಆಜಾದ್ ರೋಡ್ ಈ ಗಣಪತಿ ನೋಡ್ರಿ. ಕೊಪ್ಪಿಕ ರೋಡ್ ಅಲ್ಲಿ ಇರುವಂತ ಒಂದು ಗಣೇಶ ನೋಡ್ರಿ ಎಷ್ಟು ಚಂದ ಐತಂದ್ರೆ ಅಷ್ಟು ಚೊಕ್ಕ ಐತಿ ಗಣಪತಿ. ಗಣಪತಿ ನೋಡೋದು ಒಂದು ಹಬ್ಬ. ಆ ಹಬ್ಬ ನೋಡಾಕ ಎಲ್ಲೆಲ್ಲೋ ಜನ ಬರ್ತಾರ ನಮ್ಮ ಹುಬ್ಬಳ್ಳಿ ಧಾರವಾಡಕ್ಕ. ಅದ್ರಾಗ ನಮ್ಮ ಹುಬ್ಬಳ್ಳಿ ಅಂದ್ರ ಬಾಳ ಫೇಮಸ್ ರೀ ಗಣಪತಿ ಹಬ್ಬದಾಗ. ಗಣಪತಿ ಹಬ್ಬ ಬಂತಂದ್ರೆ ಜನ ಹಂಗ ಬರ್ತಿರ್ತಾರ್ರಿ ನಮ್ಮ ಹುಬ್ಬಳ್ಳಿ ನೋಡಾಕ. ಇದು ನೋಡ್ರಿ, ಇದು ವಿಕ್ಟೋರಿಯಾ ರೋಡ್ ಪದ್ಮನಾಗಿಸ್ ನಿಯರ್ ಅಲ್ಲಿರುವಂತ ಗಣೇಶ. ಹುಲಿ ಹತ್ರ ನಿಂತಿರುವಂತ ಒಂದ್ ಗಣೇಶ. ಈ ಒಂದು ಗಣೇಶ ನೋಡ್ಬೇಕಂದ್ರೆ ಅಷ್ಟ ಜನ ಇದ್ರೆ ಅಷ್ಟು ಚೊಕ್ಕ ಐತದ ನೋಡ್ರಿ. ಎಷ್ಟು ಚಂದ ಐತಂದ್ರೆ ಅಷ್ಟು ಚಂದ ಐತಿ. ಹುಲಿ ಹತ್ರ ನಿಂತಿರುವಂತ ಒಂದು ಗಣಪತಿ ಎಷ್ಟು ಚಂದ ಇತ್ತು ಅಂದ್ರೆ ಅಷ್ಟು ಚಂದ ಇತ್ತದ. ಇದು ನೋಡ್ರಿ, ಇದು ಬಂದಿದೆ ಪದ್ಮನಾಗಿಸ್ ಹಿಂದ್ಗಡೆನ ಇರಲಂತ ಮೆದ್ರವಣಿ ನಿಯರ್ ಹತ್ರ ಇರುವಂತ ಶಿವನ ಅವತಾರ ಇರುವಂತ ಒಂದು ಗಣೇಶ ನೋಡ್ರಿ. ಎಷ್ಟು ಚಂದ ಇತ್ತಂದ್ರೆ ಅಷ್ಟು ಚಂದ ಇತ್ತು ಗಣಪ. ರಾತ್ರಿ ಹೊತ್ತು ಹೋಗಿದ್ದೆ ಶೂಟ್ ಮಾಡಕ. ಎಷ್ಟು ಚಂದ ಲೈಟಿಂಗ್ ಒಳಗ ಅಷ್ಟು ಚಂದ ಕಾಣಕತ್ತಿತ್ತು ನೋಡ್ರಿ ಗಣೇಶ ಹೆಂಗ ಐತಂದ್ರೆ. ಇದು ನೋಡ್ರಿ ಹುಬ್ಬಳ್ಳಿಯ ಅಶೋಕ್ ನಗರದ ಗಣಪತಿ. ಅಶೋಕ್ ನಗರದಲ್ಲಿರುವಂತ ತಿರುಪತಿ ಸ್ವಾಮಿ ರೂಪದಲ್ಲಿ ಇರುವಂತ ಒಂದು ಗಣೇಶ. ಈ ಗಣೇಶ ನೋಡ್ಬೇಕಂದ್ರೆ ಅಷ್ಟು ಚಂದ ಇತ್ತು. ಥೇಟ್ ಒಂದು ತಿರುಪತಿ ತಿರುಮಲ ಸ್ವಾಮಿ ಇರುವಂತ ಒಂದು ವೆಂಕಟರಮಣ ಸ್ವಾಮಿ ನೋಡ್ದಂಗಾಗಿತ್ತು. ಆ ಥೇಮು, ಆ ಒಂದು ಸ್ಕ್ರೀನು, ಆ ಒಂದು ಏನಪ್ಪ ಒಂದು ಡೆಕೋರೇಷನ್ ಮಾಡಿದ್ರು ಥೇಟ್ ಒಂದು ತಿರುಪತಿ ತಿರುಮಲ ವೆಂಕಟರಮಣ ನೋಡ್ದಂಗ ಆಗಿತ್ತು ನೋಡ್ರಿ. ಎಷ್ಟ್ ಚಂದ ಮಾಡಿದ್ರು ಅಂದ್ರೆ ಅಷ್ಟ್ ಚಂದ ಮಾಡಿದ್ರು ಅಶೋಕನಗರದಾಗ. ಇದು ನೋಡ್ರಿ ಗಣೇಶ, ಗಣೇಶಪೇಟೆ CBT ಹತ್ರ ಇರುವಂತ ಗಣೇಶ ನೋಡ್ರಿ ಹೆಂಗೈತಿ ಗಣಪ. ಸಣ್ಣದಿದ್ರು ಚೊಕ್ಕ ಐತಿ. ಈ ಮುಂದಿನ ತೋರ್ಸಕ್ ಹೊಂಟಿದ್ದು 3000 ಮಟ್ಟ ಗಣೇಶ ನೋಡ್ರಿ. ಪ್ರತಿಯೊಬ್ಬರು ಹುಬ್ಬಳ್ಳಿಗೆ ಬರ್ತಿದ್ರೆ ಈಗಿನ ತೋರ್ಸಕ್ ಹೊಂಟೇನು ಭಾರದನ್ ಸಾಲದ ಗಣೇಶ. ಒಂದು ರಾಮ್ ಮಂದಿರ ಅವತಾರದಲ್ಲಿರುವಂತ ಗಣೇಶ. ಇಲ್ಲೇನೋ ಒಂದು ನೋಡಕ್ ಹೊಂಟಾಗ ಒಂದ ರಾಮ ಲಕ್ಷ್ಮಣ ಇರುವಂತ ಗಣೇಶ. ಇದು ಪಗಡಿಗಲ್ಲಿ ಇರುವಂತ ಗಣೇಶ. ಅಗಸರವಾಣಿ CBT ಹತ್ರ ಇರುವಂತ ಗಣೇಶ. ಈಗ ನಾ ತೋರ್ಸಕ್ ಹೊಂಟಿದ್ದೆ ಕಂಬ್ರಿಪೇಟೆಗ ರಾಜ. ಇದು ಕಂಬ್ರಿಪೇಟೆಯಲ್ಲಿರುವಂತ ಒಂದು ಬೃಹತ್ ಆಕಾರದ ಒಂದು ಗಣೇಶ. ಎಷ್ಟು ದೊಡ್ಡದಿತ್ತು ಅಂದ್ರೆ ಅಷ್ಟು ದೊಡ್ಡದಿತ್ತು ಈ ಗಣೇಶ. ಈ ಗಣಪತಿ ಮೂರ್ತಿ ಆ ಸೈಟ್ ಇತ್ತು. ಇದಕ್ಕ ಕಂಬ್ರಿಪೇಟೆಗ ರಾಜ ಅಂತ ಕರೀತಾರ್ರಿ. ಕಂಬ್ರಿಪೇಟೆಗ ರಾಜ ಗಣೇಶ ನೋಡ್ರಿ ಎಷ್ಟು ದೊಡ್ಡದಿತ್ತು. ಎಷ್ಟು ದೊಡ್ಡ ಬೃಹತ್ ಆಕಾರದ ಒಂದು ಗಣೇಶ. ಬಹಳ ದೊಡ್ಡದಿತ್ರಿ. ನಾನ್ ನೋಡಕ್ ಹೋದಾಗ ಅಷ್ಟು ದೊಡ್ಡದಿತ್ತದ. ಬೃಹತ್ ಆಕಾರದ ಒಂದು ಗಣೇಶ ಕಂಬ್ರಿಪೇಟೆಗ ರಾಜ ಅಂತಾರ. ಇದಕ್ಕೆ ಬಹಳ ದೊಡ್ಡದಿತ್ರಿ. ಇದು ಅಲ್ಲಿ ಕಮರಿಪೇಟೆ ಮುಂದೆಗಡೆ ಕಂಡು ಬಂತ ಒಂದು ಗಣೇಶ. ಎಷ್ಟು ಚಂದ ಗಣಪತಿ ಇದ್ರು ಅಂದ್ರೆ ಅಷ್ಟು ಗಣಪತಿ ಇದ್ದಾರೆ. ನೋಡಾಕ ನಮ್ಗೆ ಟೈಮ್ ಬೇಕ್ರಿ ಹುಬ್ಬಳ್ಳಿ ಧಾರವಾಡ ಮಂದಿಗೆ. ಇದು ಉತ್ತರ ಕನ್ನಡ ಮಂದಿ. ಇದು ಬೆಲ್ಗಾಂ ಗಲ್ಲಿ ಎಲ್ಲಿರುವಂತ ಗಣೇಶ. ಎಷ್ಟು ಚಂದ ಮಾಡಿದ್ರು ಅಂದ್ರೆ ಅಷ್ಟು ಚಂದ ಮಾಡಿದ್ರು. ಆಮೇಲೆ ಇದು ಜವಳಿ ಸಾಲಲ್ಲಿ ಇರುವಂತ ಸಿಂಧೂರ್ ಆಪರೇಷನ್ ಸಿಂಧೂರ್ ಒಂದು ಥೇಮನ್ ಹೊಂದಿರುವಂತ ಒಂದು ಗಣೇಶ. ಜವಳಿ ಸಾಲಿರುವಂತ ಈ ಗಣೇಶ ನೋಡ್ರಿ. ಆಪರೇಷನ್ ಸಿಂಧೂರನ ಒಂದು ಥೇಮನ್ ಹೊಂದಿರುವಂತ ಗಣೇಶ. ಇದು ಹುಬ್ಬಳ್ಳಿಕ ಸಾಮ್ರಾಟ್ ಕುಬ್ಸದ್ಗಲ್ಲಿ ಅಲ್ಲಿರುವಂತ ಗಣೇಶ. ಹುಬ್ಬಳ್ಳಿಕ ಸಾಮ್ರಾಟ್ ಕುಬ್ಸದ್ಗಲ್ಲಿ ಕಂಡು ಬಂದಂತ ಒಂದು ಗಣೇಶ ಬೃಹತ್ಕಾರದ. ಇದು ಬಹಳ ದೊಡ್ಡದಿತ್ತು ರೀ. ಅಷ್ಟು ದೊಡ್ಡದಿತ್ತು.
ಗಣಪ. ಮತ್ತು ನೋಡಕ್ ಹೋದಾಗ ಜನನೂ ಹಂಗಿದ್ರು, ಸ್ವಲ್ಪ ಶೂಟ್ ಮಾಡ್ಬೇಕಂದ್ರೆ ಸ್ವಲ್ಪ ಅಲ್ಲಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಅಂತ, ಅದಕ್ಕೂ ಸ್ವಲ್ಪ ಕೋಆಪರೇಷನ್ ಮಾಡಿದ್ರು ಎಷ್ಟೋ ಜನ. ಈಗ ನಾ ತೋರ್ಸಾಕ್ ಹೊಂಟಿದ್ದು ಹಿರೇಪೇಟೆಯಲ್ಲಿ ಇರುವಂತ ಗಣೇಶ. ಇದು ಥೀಮ್ ಹೆಂಗಿತ್ತು ಅಂದ್ರೆ, ಇದೊಂದು ಶೋ ಮಹಾಕುಂಭ ಮೇಳ ನಡೆಯುತ್ತಲ್ಲ, ಅದೇ ಒಂದು ಶೋವನ್ನು ಇಟ್ಕೊಂಡು, ಆಧಾರವನ್ನು ಇಟ್ಕೊಂಡು ಅದನ್ನ ಮಾಡಿದ್ರು ಅವರು. ಆ ಶೋನ ಪ್ರಯಾಗ್ರಾಜಲ್ಲಿ ಏನು ಮಹಾಕುಂಭ ಮೇಳ ನಡೆದಿತ್ತು, ಅದ ಒಂದು ಮಹಾಕುಂಭ ಮೇಳನ ಈ ಒಂದು ಹಿರೇಪೇಟೆಯಲ್ಲಿ ಇರುವಂತ ಮಾಡಿದ್ರು. ಎಷ್ಟು ಚಂದ ಮಾಡಿದ್ರಂದ್ರ ಅಷ್ಟು ಚಂದ ಮಾಡಿದ್ರು ನೋಡ್ರಿ. ಆಜು ಬಾಜು ಎಲ್ಲ ಗಂಗಾ ನದಿ ಇದು ಮಾರ್ಕ್ ಕಾಣ್ತೈತಿ, ಗಂಗಾ ಸ್ನಾನ ಘಟ್ಟ ಪ್ರಯಾಗ್ರಾಜದ. ಆಮೇಲೆ ಇರುವಂತ ಜನದ ಬ್ಯಾನರ್ ಹಾಕಿ ಒಂದು ಥೀಮ್ ರೆಡಿ ಮಾಡಿದ್ರು. ಶೋ ಚಲೋ ಐತದ. ಒಂದು ಮಹಾಕುಂಭ ಮೇಳದಲ್ಲಿ ಇರುವಂತ ಯಾವ ತರ ಪ್ರಸಂಗ ಇರುತ್ತೆ ಆ ತರ ಒಂದು ಪ್ರಸಂಗ, ಒಂದು ಶೋನ್ ರೆಡಿ ಮಾಡಿದ್ರು ಅವರು. ನೋಡ್ರಿ ಚಂದ ಐತಂದ್ರೆ ಅಷ್ಟು ಚಂದ ಐತದ ಗಣಪ. ನೋಡ್ರಿ, ಈ ಗಣಪ ನೋಡ್ಬೇಕಂದ್ರೆ ಬಹಳ ಒಂದು ವಿಶೇಷ ಹುಬ್ಬಳ್ಳಿ ಧಾರವಾಡದಾಗ. ಅದಕ್ಕಂತಲ್ಲ ಜನ ಹೊರಗಿನ ಜನ ಬಾಳ ಬರ್ತಾರ್ರಿ ಒಂದ್ ಶೋ ನೋಡಾಕ. ಒಂದ್ ನಾಟಕೀಯವಾಗಿ ಒಂದು ಏನಪ್ಪಾ ಒಂದು ಇಷ್ಟೆಲ್ಲ ಕಥೆನ ಆಧಾರ ಇಟ್ಕೊಂಡು ಮಾಡ್ತಾರಲ್ಲ, ಅದು ಬಹಳ ಹೆಮ್ಮೆ. ಯಾಕಂದ್ರೆ ಗಣಪತಿ ನೋಡೋದು ಅಷ್ಟೇ ಅಲ್ದೇನೆ ಒಂದು ಈ ತರ ಒಂದು ಶೋ ಅನ್ನು ಇಟ್ಕೊಂಡು ಜನಕ್ಕೆ ಒಂದು ಜ್ಞಾನ ಕೊಡ್ತಾರ, ಜನಕ್ಕೊಂದು ಒಳ್ಳೆ ಮೆಸೇಜ್ ಅನ್ನು ಕೊಡ್ತಾರಲ್ಲ, ಅದ ಕರ್ಣ ಮೆಚ್ಚಲೇಬೇಕು. ಯಾಕಂದ್ರೆ ಈ ತರ ಒಂದು ನಮ್ಗೆ ಕಂಡು ಬರೋದು ಬಹಳ ತೀರ ಕಡಿಮೆ. ಇಷ್ಟೊಂದು ಮಾಡ್ಯಾರ ಅಂದ್ರೆ ಬಹಳ ಅದ್ಭುತನ, ಬಹಳ ಗ್ರೇಟ್ ಅವ್ರು. ಇದು ನೋಡ್ರಿ ಬೆಣ್ಣಿ ಗಣಪ. ಇದು ಇರುವುದು ಅಕ್ಕಿ ಹೊಂಡದಾಗ ಎಷ್ಟು ಚಂದ ಗಣಪ ಇತ್ತಂದ್ರೆ ಇದು ಬೆಣ್ಣಿ ಗಣಪ ಅಂತ ಕರೀತಾರ್ರಿ. ಹುಬ್ಬಳ್ಳಿ ಬಾಳ ಫೇಮಸ್ ಐತ್ರ. ನೋಡ್ರಿ, ನಾ ಈಗ ತೋರ್ಸಾಕ್ ಹೊಂಟಿದ್ದೆ ವೀರಾಪುರ ಓಣಿಯಲ್ಲಿ ಇರುವಂತ ಗಣೇಶ. ವೀರಾಪುರ ಓಣಿ ಒಳಗೆ ಗಣೇಶನ ಅಷ್ಟು ಚಂದ ಮಾಡಿದ್ರು ಅಂದ್ರೆ ಅಷ್ಟು ಚಂದ ಮಾಡಿದ್ರು. ಇದು ಥೇಟ್ ಒಂದು ಏನಪ್ಪಾ ಅಂದ್ರೆ ಇದು ಥೇಟ್ ಕಾಶಿ ವಿಶ್ವನಾಥ್ ಧಾಮ್ ಸೇಮ್ ಅದೇ ರೀತಿಯಾಗಿ ಮಾಡಿದ್ರೆ. ಕಾಶಿ ವಿಶ್ವನಾಥ್ ಧಾಮನ್ನ ಸೇಮ್ ಒಂದು ಕಾಶಿನಾಥ್ ವಿಶ್ವ ಮಂದಿರ ಹೆಂಗಿತ್ತಂದ್ರೆ ಅದೇ ಥಿಯೇಟರ್ನ ಅದೇ ಸೇಮ್ ಒಂದು ಥಿಯರಿ ಇಟ್ಕೊಂಡು ಆ ಥೇಮ್ನ ಇವರು ರೆಡಿ ಮಾಡಿದ್ರು. ನೋಡ್ರಿ, ಆ ಗಣಪತಿಯಲ್ಲಿ ಇರುವಂತ ಗಣಪತಿ ಇರ್ಬೋದು, ಆ ಶಿವಲಿಂಗ ಇರ್ಬೋದು, ಬಸವಣ್ಣ ಇರ್ಬೋದು, ಪ್ರತಿಯೊಂದನ್ನು ಎಷ್ಟು ಚಂದ ನೀಟಾಗಿ ಮಾಡಿದ್ರು ಅಂದ್ರೆ ನೋಡ್ರಿ. ಶಿವಲಿಂಗ ಎಷ್ಟು ಚಂದ ಮಾಡಿದ್ರಂದ್ರೆ ಅಷ್ಟ ಚಂದ ಮಾಡಿದ್ರು ಅವ್ರು. ಗಣಪತಿ ನೋಡ್ರಿ, ಅದು ಚಂದ ಕಾಣ್ತಿದೆ. ಎಷ್ಟು ಚಂದ ಕಾಣಕತ್ತಿದ ಅಂದ್ರೆ ಶಿವಲಿಂಗ ಮೇಲೆ ಒಂದ್ ಗಣಪತಿ ಅಷ್ಟು ಚಂದ ಕಾಣಕತ್ತಿತ್ತು. ಇದು ನೋಡ್ರಿ ಮಾರ್ಕೆಟ್ ಅಲ್ಲಿ ಇರುವಂತ ಗಣೇಶ ಎಷ್ಟ್ ಚಂದ ಐತು ಅಂದ್ರೆ ಅಷ್ಟ್ ಚಂದ ಇತ್ತು. ಈಗ ನಾ ತೋರ್ಸಕೊಂಡದ್ದು ಆಪರೇಷನ್ ಸಿಂಧೂರ್ ಇದು ಬರುವಂತ ಇಟ್ಟಿಗಟ್ಟಿ ಓಣಿ ಅಲ್ಲಿ ಬರುವಂತ ಒಂದ್ ಗಣೇಶ. ಮಾರ್ಕೆಟ್ ಅಲ್ಲಿ ಇರುವಂತ ನಿಯರ್ ಅಕ್ಕಿ ಹೊಂಡಲ್ಲಿ ಇರುವಂತ ಒಂದ್ ಗಣೇಶ. ಇಲ್ಲಿ ಒಂದು ಆಪರೇಷನ್ ಸಿಂಧೂರ್ ಒಂದು ಇದು ಇಟ್ಕೊಂಡು ಒಂದು ಥೀಮನ್ ಇಟ್ಕೊಂಡು ಒಂದು ಶೋನ್ ಮಾಡಿದ್ರು ಅವ್ರು. ನೋಡ್ರಿ ಎಷ್ಟು ಚಂದ ಮಾಡ್ರ ಅಂದ್ರೆ ಅಷ್ಟು ಚಂದ ಮಾಡಿದ್ರು ಅವ್ರು. ಆಪರೇಷನ್ ಸಿಂಧೂರ್ ಅನ್ನುವಂತ ಒಂದು ಸ್ಟೋರಿನ ಕ್ರಿಯೇಟ್ ಮಾಡಿದ್ರೆ ನೋಡ್ರಿ. ಆಪರೇಷನ್ ಸಿಂಧೂರ್ ಅನ್ನೋದು ಆಪರೇಷನ್ ಪಹಲ್ಗಾಮದಲ್ಲಿ ಏನ್ ನಡೆದಿತ್ತಲ್ಲ ಅದ ಒಂದು ಘಟನೆ ಇಟ್ಕೊಂಡು ಒಂದು ಶೋನ ರೆಡಿ ಮಾಡಿದ್ರು ಅವ್ರು. ಒಂದು ವಿಡಿಯೋ ಮುಖಾಂತರ ಒಂದು ಮೆಸೇಜ್ ಮೂಲಕ ತಿಳಿಸಿದ್ರು. ಆ ಗಣೇಶ ನೋಡ್ರಿ ಎಷ್ಟು ಚಂದ ಐತಿ. ಅದೇ ರೀತಿಯಾಗಿ ಒಂದು ಪಹಲ್ಗಾಮದ ಏನು ಒಂದು 26 ಜನ ನಮ್ಮ ಭಾರತೀಯರು ಎಷ್ಟೋ ನಮ್ಮ ಭಾರತೀಯ ಪ್ರತಿ ಹೆಣ್ಮಕ್ಕಳ ಒಂದು ಮಾಂಗಲ್ಯನ ಕಿತ್ತುಕೊಂಡಂತ ಆ ಘಟನೆ, ಅಷ್ಟೋ ಒಂದು ಘಟನೆಯನ್ನು ಆಧಾರ ಇಟ್ಕೊಂಡು ಆಪರೇಷನ್ ಸಿಂಧೂರ್ ಅನ್ನೋ ಒಂದು ಕಾನ್ಸೆಪ್ಟ್ ರೆಡಿ ಮಾಡಿದ್ರು ಅವರು. ನಿಜವಾಗ್ಲೂ ಇವ್ರದ್ದು ಒಂದು ಹ್ಯಾಟ್ಸ್ ಆಫ್ ಹೇಳಲೇಬೇಕು.
ಅಂತ ಒಂದು ಸ್ಕ್ರಿಪ್ಟ್ ರೆಡಿ ಮಾಡೋದಕ್ಕೆ. ಏನು ಒಂದು ಟೆರರಿಸ್ಟ್ಗಳಿಂದ ನಮ್ಮ ಭಾರತದ ಮಾತೆಯಾದ 26 ಜನರ ಮಾಂಗಲ್ಯನ ಕಸಿದುಕೊಂಡಂತ ಭಯೋತ್ಪಾದಕರ ಅಟ್ಟಹಾಸ ಮೆರೆದಿದ್ರು. ಅವ್ರಿಗೆ ಪ್ರತ್ಯುತ್ತರವಾಗಿ ನಾವು ಉತ್ತರ ಕೊಟ್ಟಿವಿ. ಅದನ್ನ ಕಾನ್ಸೆಪ್ಟ್ ಇಟ್ಕೊಂಡು ಮಾಡಿದ್ರು ನೋಡ್ರಿ. ನೋಡು, ಎಷ್ಟೋ ಜನ ತಮ್ಮ ಮಾಂಗಲ್ಯನ ಕಳ್ಕೊಂಡು, ಎಷ್ಟೋ ಜನ ಮಕ್ಕಳನ್ನ ಕಳ್ಕೊಂಡು, ಎಷ್ಟೋ ಜನ ಇದಾದ್ರು. ಆದ್ರೂ ಅವರು ಗಂಡಸರನ್ನ ಹುಡುಕಿ ಹೊಡೆದ್ರಲ್ಲ, ಬಹಳ ಬೇಜಾರಾಗ್ತದೆ. ಅದಕ್ಕೆ ನಮ್ಮ ನರೇಂದ್ರ ಮೋದಿಜಿ ಅವರು ದಿಟ್ಟ ನಿರ್ಧಾರ ತಗೊಂಡು ಅವ್ರ ಮೇಲೆ ಅಟ್ಯಾಕ್ ಮಾಡಿದ್ರು. ಪ್ರತ್ಯುತ್ತರವಾಗಿ ಅವರು ಉತ್ತರ ಕೊಟ್ಟರು. ನಮ್ಮ ಭಾರತದ ಪ್ರಧಾನಮಂತ್ರಿ ಅವರಿಗೆ ನಿಜವಾಗ್ಲೂ ಒಂದು ಸೆಲ್ಯೂಟ್ನ ಮೊದಲೇಬೇಕು. ಒಂದು ಪ್ರತ್ಯುತ್ತರವಾಗಿ ನಾವು ಕೊಟ್ಟವಿ. ಇದು ನಮ್ಮ ಭಾರತದ ಹೆಮ್ಮೆ ಪ್ರಧಾನಿಯಾದಂತ ಶ್ರೀ ನರೇಂದ್ರ ಮೋದಿಜಿ ಅವರಿಗೆ ಒಂದು ಅಭಿನಂದನೆ ಸಲ್ಲಿಸಲೇಬೇಕು ನಾವು. ನೋಡ್ರಿ, ಗಣೇಶ ಅಲ್ಲಿರುವಂತ ಒಂದು ಗಣೇಶ ಇಟ್ಟಿದ್ರು. ಅದ್ರ ಬಾಜುಕ್ ಒಂದು ಶಿವಲಿಂಗ ಇಟ್ಟಿದ್ದು. ಇಶಾ ಫೌಂಡೇಶನ್ ಅದ, ಕೇರಳದ. ಚಂದಿತ್ತು ಅಂದ್ರೆ ಚಂದಿತ್ತು. ಈಗ ನಾ ತೋರ್ಸಕ್ ಹೊಂಟಿದ್ದೆ ನೋಡ್ರಿ, ಗಣೇಶ ಶ್ರೀಮಂತ ಓಣಿಯಲ್ಲಿ ಇರುವಂತ ಈ ಗಣೇಶ. ಬರೀ ಒಳಗೋನ್ನ ಎಲ್ಲರಿಗೂ ತೋರಿಸ್ತೀನಿ. ಈ ಗಣೇಶ ಹೆಂಗಿತ್ತಂತೆ, ಒಳಗಿನ ಡೆಕೋರೇಷನ್ ಹೆಂಗಿತ್ತು, ಹೆಂಗಿಲ್ಲ, ಶ್ರೀಮಂತ ಓಣಿಯಲ್ಲಿ ಯಾವ ರೀತಿ ತಯಾರು ಮಾಡ್ಕೊಂಡು ಥೇಮ್ ಹೆಂಗಿತ್ತು ಅಂತ. ಒಂದು ಬೆಳ್ಳಿ ಗಣಪ, ಅದ್ಭುತವಾದಂತ ಗಣಪ ಇತ್ತು. ಮಂದಿನ ಜನನ ಹಂಗಿದ್ರು, ನೋಡಕ್ ಬಂದಿದ್ರು. ಶೀಲವಂತರ ಓಣಿಯಲ್ಲಿ ಇರುವಂತ ಗಣೇಶ, ಬೆಳ್ಳಿ ಗಣಪ, ಬೆಳ್ಳಿಯಲ್ಲಿ ಮಾಡಿರುವಂತ ಗಣೇಶ ನೋಡ್ರಿ, ಎಷ್ಟು ಚಂದ ಇತ್ತು. ಥೇಮ್ನು ಚಲೋ ಇತ್ತದು. ವಾವ್, ನೋಡಕ್ ಒಂದ್ ಅದ್ಭುತ. ಥೇಮ್ ಚಲೋ ಮಾಡುದು, ಒಳ್ಳೆ ಪೆಂಡಲ್ ಹಾಕಿದ್ರು. ಈಗ ನಾ ತೋರ್ಸಕ್ ಹೊಂಟಿದ್ದು ಹಿರೇಪೇಟೆಯಲ್ಲಿ ಇರುವಂತ ಗಣೇಶ. ನೋಡು, ಗಣಪತಿ ಹೆಂಗಿತ್ತಂದ್ರೆ ಅಷ್ಟು ಚಂದ ಇತ್ತು. ಇಲ್ಲೊಂದು ಶೋ ಮಾಡಿದ್ರು ಅವ್ರು. ಆ ಶೋ ಕೇಳಕ್ ಹೊಂಟಿದ್ದೆ, ಬಟ್ ಅವ್ರೇನು ಸಸ್ಪೆನ್ಸ್ ಆಗಿ ಇಟ್ಟಿದ್ರೆ ಏನ್ ಹೇಳಿಲ್ಲ. ಬಟ್ ಅವ್ರು ರೆಡಿ ಮಾಡತ್ತಿದ್ರೆ ಚಂದ ಮಾಡಿದ್ರು ಅವ್ರು. ಈ ನಾ ತೋರ್ಸೋ ಒಂದು ಸರಾಬಗಟ್ಟೆಯಲ್ಲಿ ಇರುವಂತ ಗಣೇಶ, ಬೆಳ್ಳಿ ಗಣಪ. ಇಲ್ಲಿ ಬೆಳ್ಳಿ ಗಣಪ ಹೆಂಗ್ ರೀತಿ ಮಾಡಿದ್ರು ಅಂದ್ರೆ ಅಷ್ಟು ಚಂದ ಮಾಡಿದ್ರು ಬೆಳ್ಳಿ ಗಣಪನ. ಸರಾಬಗಟ್ಟೆಯಲ್ಲಿ ಇರುವಂತ ಸುಮಾರು ಕೆಜಿ ಗಟ್ಟಲೆ ಇರುವಂತ ಬೆಳ್ಳಿಯನ್ನು ಹೊಂದಿರುವಂತ, ಪ್ಯೂರ್ ಬೆಳ್ಳಿ ಹೊಂದಿರುವಂತ ಗಣಪ. ಈ ನಾ ತೋರ್ಸಕ್ ಹೊಂಟಿದ್ದು ಶಿವಾಜಿ ಚೌಕ್, ಮರಾಠ ಗಲ್ಲಿ ಇಲ್ಲಿರುವಂತ ಒಂದು ಬೃಹತ್ ಆಕಾರದ ಒಂದು ಗಣೇಶ. ನೋಡ್ರಿ ಎಷ್ಟು ದೊಡ್ಡದಿತ್ತು. ನೋಡ್ರಿ ಎಷ್ಟು ದೊಡ್ಡದೈತಂದ್ರೆ ಅಷ್ಟು ದೊಡ್ಡದಿತ್ತು. ಬೃಹತ್ ಆಕಾರದ ಒಂದು ಗಣೇಶ. ನೋಡಕ್ಕೂ ಜನ ಹಂಗ ಅದೇ ರೀತಿ ಬಂದಿದ್ರು. ನಾನು ಅಲ್ಲಿ ನಿಂತಿದ್ದೆ. ವಿಡಿಯೋ ಮಾಡ್ಬೇಕಂದ್ರೆ ಬಹಳ ಡಿಸ್ಟರ್ಬೆನ್ಸ್ ಆಯ್ತು. ಆದ್ರೂ ನನ್ನ ಬಿಡ್ಲಿಲ್ಲ, ಪ್ರಯತ್ನ ಮಾಡಿ ವಿಡಿಯೋ ಮಾಡಿದೆ. ಈಗ ನಾ ತೋರ್ಸಕ್ ಹೊಂಟಿದ್ದು ದುರ್ಗದ ಬೈಲ್ ನಲ್ಲಿರುವಂತ ಗಣೇಶ. ದುರ್ಗದ ಬೈಲ್ ನೋಡ್ರಿ, ಹೊರಗಡೆ ಎಷ್ಟು ಮಂಟಪ, ಎಷ್ಟು ಡೆಕೋರೇಷನ್, ಎಷ್ಟು ಅಲಂಕಾರ ಆಗಿತ್ತಂದ್ರೆ ಅಷ್ಟು ಅಲಂಕಾರ ಆಗಿತ್ತು. ಹೊರಗಡೆ ಲೈಟಿಂಗ್ ಆಗಿರ್ಬೋದು, ಅದಿರ್ಬೋದು, ಪ್ರತಿಯೊಂದು ಅದ್ಭುತವಾಗಿತ್ತು. ಒಂದು ಅದ್ಭುತವಾಗಿತ್ತು. ಒಂದು ಡೆಕೋರೇಷನ್ಗೆ, ಆ ಲೈಟಿಂಗು, ಆ ಮಾಡಿರುವಂತ ಡೆಕೋರೇಷನ್, ಆ ಥೇಮು, ಪ್ರತಿಯೊಂದು ಒಂದು ಕೋಟೆ ನಿರ್ಮಾಣವಾಗಿರುವಂತ ದುರ್ಗದ ಬೈಲ್ ಹೆಸರಲ್ಲಿ ಇರುವಂತ ದುರ್ಗದ ಬೈಲ್. ನೋಡ್ರಿ ಗಣೇಶ, ದುರ್ಗದ ಬೈಲಿನ ಗಣೇಶ. ಇದು ಬಹಳ ದೊಡ್ಡದಿತ್ತು. ಒಂದು ಬೃಹತ್ಕಾರದ ಒಂದು ಗಣೇಶ. ನೋಡ್ರಿ, ಒಳಗಡೆ ಥೇಮ್ ಹೆಂಗ್ ರೆಡಿ ಮಾಡಿದ್ರು ಅಂದ್ರೆ ಅಷ್ಟು ಚಂದ ರೆಡಿ ಮಾಡಿದ್ರೆ. ಲೈಟಿಂಗ್ ಇರ್ಬೋದು, ಆ ಪೆಂಡಲ್ ಇರ್ಬೋದು, ಸ್ಕ್ರೀನ್ ಇರ್ಬೋದು, ಪ್ರತಿಯೊಂದನ್ನು ಎಷ್ಟು ಚಂದ ಮಾಡಿದ್ರೆ ಅಷ್ಟು ನೀಟ್ ಆಗಿತ್ತು.
ಯಾಕಂದ್ರೆ ಪ್ರತಿ ಸಲನು ಇಲ್ಲಿ ಒಂದು ಶೋ ನಡೀತಿತ್ತು. ಅದ ಈ ವರ್ಷ ಅವರು ಶೋ ಮಾಡಿದಿಲ್ಲ. ಒಂದು ಥೇಮ್ನ ರೆಡಿ ಮಾಡಿ ಇಟ್ಟಿದ್ರು. ಆದ್ರೂ ಕೂಡ ಒಂದು ಗಣಪತಿ ಬಹಳ ಅದ್ಭುತವಾಗಿತ್ತು. ಜನ ಬಾಳ ಬಂದಿದ್ರ ನೋಡಾಕ. ಎಷ್ಟೆಷ್ಟೋ ಜನ ಸೇರಿದ್ರೆ. ನಾನು ಅದರಲ್ಲೇ ವಿಡಿಯೋ ಮಾಡಿದೆ. ನೋಡ್ರಿ ಗಣಪತಿ. ಈ ಗಣಪತಿ ನೋಡ್ಬೇಕಂದ್ರೆ ಎಷ್ಟೋ ಒಂದು ಅದ್ಭುತ. ಅದಕ್ಕಾಗಿ ನಮ್ಮ ಹುಬ್ಬಳ್ಳಿ ಧಾರವಾಡ ಬಾಳ ಫೇಮಸ್. ಅದ್ರಾಗ ನಮ್ಮ ಹುಬ್ಬಳ್ಳಿ ಅಂತ ಕೇಳ್ತೀರೇನ್ರಿ, ಎಲ್ಲೆಲ್ಲಿ ಮಂದಿ ಬರ್ತಾರಂದ್ರ ಅಲ್ಲೆಲ್ಲಿ ಮಂದಿ ಬರ್ತಾರ್ರಿ. ನಮ್ಮ ಉತ್ತರ ಕರ್ನಾಟಕ ಅಷ್ಟ ಅಲ್ದಾನ ಬಾಜು ಅಲ್ಲಿರುವಂತ ಗೋವಾ, ಮಹಾರಾಷ್ಟ್ರ, ಆಂಧ್ರ, ತೆಲಂಗಾಣ, ತಮಿಳ್ನಾಡಿನ ಸತ್ಯಾಗ ಬರ್ತಾರ್ರಿ ಮಂದಿ. ಅಷ್ಟು ಜನ ಬರ್ತಾರೆ ಹುಬ್ಬಳ್ಳಿಯಲ್ಲಿ ಇರುವಂತ ಗಣಪ. ಈಗ ನೋಡ್ರಿ ನಾ ತೋರ್ಸಕ್ ಹೊಂಟಿದ್ದು ಹುಬ್ಬಳ್ಳಿಕ ಸಪ್ತ ಸಾಮ್ರಾಟ. ಹುಬ್ಬಳ್ಳಿಕ ಸಪ್ತ ಸಾಮ್ರಾಟ ನ್ಯೂ ಮ್ಯಾದರಗೋಣಿ ಹುಬ್ಬಳ್ಳಿ. ಎಷ್ಟು ದೊಡ್ಡದಿತ್ತು ಅಂದ್ರೆ ಅಷ್ಟು ದೊಡ್ಡದಿತ್ತದ. ಒಂದು ಬೃಹತ್ಕಾರದ ಒಂದು ಗಣೇಶ, ಬಹಳ ದೊಡ್ಡದಿತ್ತದ. ನೋಡ್ರಿ ಅದ್ ನೋಡಬೇಕಂದ್ರೆ ನೋಡ್ರಿ ಎಷ್ಟ್ ಚಂದ ಕಾಣತೈತಿ, ಅಷ್ಟು ಚಂದ ಕಾಣತೈತಿ. ಬಹಳ ದೊಡ್ಡದಿತ್ರಿ ಗಣಪದ. ಅದಕ್ಕ ಅವರು ಹೆಸರಿಟ್ಟಾರ ಹುಬ್ಬಳ್ಳಿಕ ಸಪ್ತ ಸಾಮ್ರಾಟ. ಹುಬ್ಬಳ್ಳಿಕ ಸಪ್ತ ಸಾಮ್ರಾಟ. ಇದು ಕಂಡು ಬಂದಿದ್ದು ನ್ಯೂ ಮ್ಯಾದರಗೋಣಿಯಲ್ಲಿ ಇರುವಂತ ಒಂದು ಗಣೇಶ. ಎಷ್ಟೊಂದು ಅದ್ಭುತ ಐತೆ ಅಂದ್ರೆ ಅಷ್ಟೊಂದು ಅದ್ಭುತ. ಒಂದು ಕಾರದಲ್ಲಿರುವಂತ ಒಂದು ಗಣೇಶ. ಬಹಳ ದೊಡ್ಡದೈತ್ರದು ಗಣಪ. ಬಹಳ ದೊಡ್ಡದಿತ್ತು, ಬಹಳ ಚಂದನೂ ಐತಿ. ನೋಡ್ರಿ ಅಲ್ಲಿ ನಾನು ಜನಕ್ಕೂ ನೋಡಿದೆ, ತಮ್ಮ ಇಷ್ಟಾರ್ಥಗಳನ್ನ ಒಂದು ಬೇಡಿಕೆಗಳನ್ನು ಗಣೇಶನ ಮುಂದೆ ಇಟ್ಟು ಏನೇನೋ ಬೇಡ್ಕೊಳತ್ತಿದ್ರು. ಅದ ಅಕ್ಕಿದ ಒಂದು ಇದು ಇಟ್ಟಿದ್ರು. 10 ರೂಪಾಯಿ ಕೂಪನ್ ಇಟ್ಟು 10 ರೂಪಾಯಿ ಕೂಪನ್ ತಗೊಂಡು ಅದು ಅಕ್ಕಿ ಕೊಟ್ರೆ ಏನೋ ಒಂದು ಒಳ್ಳೇದಾಕಿರೋದು ಅನ್ನಕತ್ತಿದ್ರು. ಬಾಳ ಚಲೋ ಐತಿ ಗಣಪ. ನೋಡ್ರಿ ಈಗ ನೋಡ್ರಿ ಹಂಗೈತಿ. ಈಗ ನಾ ತೋರ್ಸಾಕ್ ಹೊಂಟಿದ್ದು ಹುಬ್ಬಳ್ಳಿಕ ರಾಜ. ಹುಬ್ಬಳ್ಳಿಕ ರಾಜ ಹುಬ್ಬಳ್ಳಿಯಲ್ಲಿ ಇರುವಂತ ರಾಜನ ದರ್ಶನ ಮಾಡ್ಸಾಕ್ ಹೊಂಟೇನ್ರಿ. ಹುಬ್ಬಳ್ಳಿಕ ರಾಜ ನೋಡ್ರಿ ಎಷ್ಟು ದೊಡ್ಡದೈತಿ ಅಂದ್ರೆ ಅಷ್ಟು ದೊಡ್ಡದೈತ್ರಿ. ನಮ್ಮ ಹುಬ್ಬಳ್ಳಿಯಲ್ಲಿ ಹೆಸರು ಮಾಡಿರುವಂತ ಹುಬ್ಬಳ್ಳಿಕ ರಾಜ. ನೋಡ್ರಿ ಆ ಗದ ಇರ್ಬೋದು, ಅದು ಗತ ವೈಭವ ಇರ್ಬೋದು. ಆ ಗಣಪತಿ ನೋಡ್ಬೇಕಂದ್ರೆ ನಾವು ಗೋನ್ ಮ್ಯಾಲ ಎತ್ತಿರ್ಸಿ ನೋಡ್ಬೇಕಾಗಿತ್ತು. ಗೋಣನ ಮ್ಯಾಲ ಎತ್ತಿರ್ಸಿ ನೋಡ್ಬೇಕಾಗಿತ್ತು. ಅಷ್ಟು ಒಳಗಡೆ ಥೇಮು, ಅದು ಒಂದು ಡೆಕೋರೇಷನ್, ಒಂದು ರಾಜನ ಆಸ್ಥಾನದಲ್ಲಿ ಇರುವಂತ ಆ ಥೇಮ್ನ ರೆಡಿ ಮಾಡಿದ್ರು. ಈ ಬೃಹತ್ಕಾರದ ಒಂದು ಗಣಪತಿ ನೋಡಕ ಒಂದು ಅದ್ಭುತ. ಎಲ್ಲೆಲ್ಲೋ ಜನ ಬಂದಿದ್ರು, ಅಷ್ಟು ಜನ ಬಂದಿದ್ರು. ಮಹಾರಾಷ್ಟ್ರ ಇರ್ಬೋದು, ಗೋವಾ ಇರ್ಬೋದು, ಆಂಧ್ರ, ತಮಿಳ್ನಾಡು, ತೆಲಂಗಾಣ, ಅಷ್ಟೇ ಅಲ್ದೇನೆ ನಮ್ಮ ಉತ್ತರ ಕರ್ನಾಟಕ ಬಾಗಲಕೋಟೆ, ಬಿಜಾಪುರ, ಗದಗ, ಹಾವೇರಿ ಅಲ್ಲೆಲ್ಲಾ ಜನ ಬಂದಿದ್ರು. ಅದನ್ನ ಹೋದಾಗ ಬಹಳ ಜನ ಬಂದಿದ್ರು. ನೋಡ್ರಿ ಹಂಗೈತಂದ್ರೆ ಅಷ್ಟು ಚಂದ ಇರ್ತದೆ ಗಣಪ. ಸುಮಾರು ಒಂದು 26 ಫೂಟ್ ಮೇಲೆ ಇರ್ತದೆ. ನೋಡ್ರಿ ಒಂದು ಅದ್ಭುತವಾಗಿರುವಂತ ಗಣಪ. ಅಷ್ಟು ದೊಡ್ಡದೈತ್ ನೋಡ್ರಿ ನಮ್ಮ ಹುಬ್ಬಳ್ಳಿ ಗಣಪ. ಇದು ನೋಡ್ರಿ ಹುಬ್ಬಳ್ಳಿಕ ಮಹಾರಾಜ. ಹುಬ್ಬಳ್ಳಿಕ ಮಹಾರಾಜ ಮರಾಠಗಲ್ಲಿರುವಂತ ಗಣೇಶ. ಹುಬ್ಬಳ್ಳಿಕ ಮಹಾರಾಜ್. बोलो भारत माता की जय. ಹುಬ್ಬಳ್ಳಿಕ ಮಹಾರಾಜ. बोलो श्री गजानन महाराज की जय. ಹುಬ್ಬಳ್ಳಿಕ ಮಹಾರಾಜ ಕಿ ಜೈ. ನೋಡ್ರಿ ಹುಬ್ಬಳ್ಳಿಕ ಮಹಾರಾಜ ಹೆಂಗೈತಿ. ವಾ 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 ವಾವ್. ನೋಡ್ಬೇಕಂದ್ರೆ ಅಲ್ಲಿ ಮುಂದೋಗಿ ನಿಂತ್ರಂದ್ರೆ ನಮ್ಗೆ ಕಾಣ್ತಿದಿಲ್ಲ, ದೂರ ನಿಂದಿರ್ಬೇಕ್ರಿ. ಅಷ್ಟ ದೊಡ್ಡದ ಇತ್ರಿ ಗಣಪ. ಮುಂದೋದ ಸರಿಯಾಗಿ ಕಾಣ್ತಿದ್ಲ ಅಂತಿದ್ವಿ ನಾವು. ಹಿಂದ ದೂರಿಂದ ನೋಡಿದಾಗ ಅದು ಅದ್ಭುತವಾಗಿ ಕಾಣ್ತಿತ್ತು. ಬಟ್ ಮುಂದೋಗಿ ನೋಡಿದಾಗ ಅದ್ರ ಮುಂದೋಗ ನಾವ್ ಎಷ್ಟ ಅಷ್ಟ ಸಣ್ಣವ್ರು ಕಾಣೋರು ನಾವು. ನೋಡ್ರಿ ಎಷ್ಟು ಮಂದಿ ಇದ್ರಂದ್ರೆ ಅಷ್ಟು ಮಂದಿ ಇದ್ರೆ ನೋಡಾಕ. ಬಹಳ ಮಂದಿ ಬಂದಿದ್ರು ಅದಕ್ಕೆ ನೋಡಾಕ. ಇದಕ್ಕೂ ಜನಸಾಗರ ಇರ್ತದ. ಅಷ್ಟು ಜನಸಾಗರ. ಆದ್ರೂ ಹಂಗೆ ರಿಕ್ವೆಸ್ಟ್ ಮಾಡ್ಕೊಂಡು ವಿಡಿಯೋ ಶೂಟ್ ಮಾಡ್ಕೊಂಡು ಬಂದೆ. ನೋಡ್ರಿ ಎಷ್ಟು ಚಂದ ಐತಿ ಹುಬ್ಬಳ್ಳಿಕ ಮಹಾರಾಜ.
ಹುಬ್ಬಳ್ಳಿಕ ಮಹಾರಾಜ. ನಮ್ಮ ಹುಬ್ಬಳ್ಳಿಯಲ್ಲಿ ಹೆಸರು ಮಾಡಿರುವಂತ ಹುಬ್ಬಳ್ಳಿಕ ಮಹಾರಾಜ, ಹುಬ್ಬಳ್ಳಿಕ ರಾಜ. ನೋಡ್ರಿ ಹೆಂಗೈತಿ ಹುಬ್ಬಳ್ಳಿಕ ಮಹಾರಾಜ. ಹುಬ್ಬಳ್ಳಿಕ ಮಹಾರಾಜ್ ಕಿ ಜೈ, ಹುಬ್ಬಳ್ಳಿ ಮಹಾರಾಜ್ ಕಿ ಜೈ. ಜೈ ಗಣೇಶ, ಜೈ ಗಣೇಶ. ಹುಬ್ಬಳ್ಳಿಕ ಮಹಾರಾಜ್ ಕಿ ಜೈ, ಹುಬ್ಬಳ್ಳಿ ಮಹಾರಾಜ್ ಕಿ ಜೈ. ಹುಬ್ಬಳ್ಳಿಚ ಮಹಾರಾಜ, ಹುಬ್ಬಳ್ಳಿಚ ಮಹಾರಾಜ, ಹುಬ್ಬಳ್ಳಿಚ ಮಹಾರಾಜ. ಹೆಂಗೈತಿ ನೋಡ್ರಿ ಹುಬ್ಬಳ್ಳಿಚ ಮಹಾರಾಜ. ಈಗ ನೋಡ್ರಿ ನಾ ತೋರ್ಸಾಕ್ ಇಡೀ ಹುಬ್ಬಳ್ಳಿ ಧಾರವಾಡದಲ್ಲಿ ಹೆಸರು ಮಾಡಿರುವಂತ ಗಣೇಶ. ಇಡೀ ಹುಬ್ಬಳ್ಳಿ ಧಾರವಾಡ ಅಷ್ಟೇ ಅಲ್ಲ, ಇಡೀ ಕರ್ನಾಟಕ ಅಷ್ಟೇ ಅಲ್ಲ, ಇಡೀ ಇಂಡಿಯಾದಲ್ಲಿ ಹೆಸರು ಮಾಡಿರುವಂತ ಒಂದು ಗಣೇಶ. ಅದು ಹುಬ್ಬಳ್ಳಿ ರಾಣಿ ಚೆನ್ನಮ್ಮನ ಮೈದಾನದಲ್ಲಿ ಇಟ್ಟಿರುವಂತ ಗಣೇಶ. ಒಂದು ಕೃಷ್ಣನ ಅವತಾರದಲ್ಲಿ ಇದ್ದಂತ ಗಣೇಶ ಗಣಪತಿ. ಎಷ್ಟು ಚಂದ ಐತಂದ್ರೆ ಅಷ್ಟು ಚಂದ ಐತ್ರಿ. ಈ ಗಣಪತಿ ಇಡ್ಬೇಕಂದ್ರೆ ಅಷ್ಟಷ್ಟ ಕಷ್ಟ ಆಗಿಲ್ರಿ. ಈ ಗಣಪತಿ ಇಡಾಕತ್ತ ಸುಮಾರು ಒಂದ್ 5 ವರ್ಷ ಆದ ಈ ಗಣಪತಿ ಇಡ್ಬೇಕಂದ್ರೆ ಒಂದು ವಾದ ವಿವಾದ ಇತ್ತಲ್ಲಿ ಆ ಒಂದು ಮೈದಾನದಲ್ಲಿ. ಅಷ್ಟೆಲ್ಲ ನಡುವೆನೂ ನಾವು ಗಣಪತಿ ಪ್ರತಿಷ್ಠಾಪನೆ ಮಾಡೇವಿ. ನಮ್ಮೆಲ್ಲ ಒಂದು ಹೆಮ್ಮೆ, ಯಾಕಂದ್ರೆ ಅಷ್ಟು ಚಂದವಾಗಿತ್ತು ಗಣಪ. ಈಗ ನೋಡ್ರಿ ನಾ ತೋರ್ಸಾಕೊಂಡಿದ್ದು ಹುಬ್ಬಳ್ಳಿಯಲ್ಲಿ ಇರುವಂತ ಮಡವಾಳ ನಗರದ ಹಿಂದೂ ಮಹಾಗಣಪತಿ. ಹುಬ್ಬಳ್ಳಿಯಲ್ಲಿ ಇರುವಂತ ಮಡವಾಳ ನಗರದ ಹಿಂದೂ ಮಹಾಗಣಪತಿ, ಹುಬ್ಬಳ್ಳಿಯ ಹಿಂದೂ ಮಹಾಗಣಪತಿ. ಇದು ನೋಡ್ರಿ ಎಷ್ಟು ಚಂದ ಇತ್ತು ಅಂದ್ರೆ ಅಷ್ಟು ಚಂದ ಇತ್ತು. ಇದು ಪಾಂಡುರಂಗನ ವಿಠಲನ ತೇಮನ್ ಹೊಂದಿರುವಂತ ಗಣೇಶ. ಇದು ಬರೋದು ಮಡವಾಳ ನಗರದಲ್ಲಿ ಇರುವಂತ ಗಣೇಶ. ಮಾಹಿತಿಯನ್ನು ಕೊಟ್ಟಂತ ನಾನು ನಿಮ್ಮ ರಾಜು ನರ್ಲೇಕರ್. ಈ ರಾಜು ನರ್ಲೇಕರ್ ಮೇಲೆ ಯಾವಾಗಲೂ ಸದಾ ನಿಮ್ಮ ಆಶೀರ್ವಾದ ಇರಲಿ. ಇನ್ನೂ ಒಂದು ಹೆಚ್ಚಿನ ವಿಡಿಯೋ ಮಾಡಲಿಕ್ಕೆ ಅವಕಾಶ ಮಾಡಿಕೊಡಿ. ಯಾಕಂದ್ರೆ ನೀವು ಮಾಡುವಂತ ಪ್ರತಿಯೊಂದು ಲೈಕ್, ಒಂದು ಕಮೆಂಟು, ಶೇರ್ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡೋದ್ರಿಂದ ನಮ್ಗೆ ಇನ್ನೂ ಹೆಚ್ಚಿನ ಆಡಕ್ಕೆ ಇಷ್ಟ ಆಗ್ತದೆ. ಜೈ ಹಿಂದ್, ಜೈ ಕರ್ನಾಟಕ, ಒಂದೇ ಮಾತರಂ, ಜೈ ಶ್ರೀರಾಮ್, ಜೈ ಭೀಮ್. ನಮಸ್ಕಾರ.